ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ HSTR GPSTR ಬಗ್ಗೆ ಯಾರೆಲ್ಲ ಪ್ರಶ್ನೆಗಳು ಕೇಳೋದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಆನ್ಸರನ್ನು ಮಾಡ್ತೀನಿ. ಇವತ್ತು ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳು ಬರ್ಬೋದು, ಹೇಗೆ ಬರ್ಬೋದು ಅಂತಕ್ಕಂಥದ್ದನ್ನು. ಜೊತೆಗೆ ನನ್ನ ಮಗನಿಗೆ ಡಿಕ್ಟೇಷನ್ ಕೂಡ ತೊಗೊಳ್ತಾ ಇದ್ದೆ, ಅವನ ಹತ್ರ ಕೂಡ ಮಾತಾಡ್ತಾ ಇದ್ದೆ. ಯಾಕಂತಂದರೆ ಮಕ್ಕಳಿಗೆ ಹೋಮ್ವರ್ಕ್ ಕೂಡ ಮಾಡಿಸ್ಬೇಕು, ನಮ್ಮ ಸ್ಟಡಿ ಕೂಡ ಆಗಬೇಕು. ಹಾಗಾಗಿ ಎರಡೂ ಕೆಲಸವನ್ನು ನಡೀತಾ ಇತ್ತು. ಯಾರೆಲ್ಲ HSTR GPSTR ಓದ್ತಾ ಇದ್ದೀರಿ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಯಾವ ಪುಸ್ತಕಗಳನ್ನು ಓದ್ತಾ ಇದ್ರಿ, ಪುಸ್ತಕಗಳ ಮಾಹಿತಿ ಬೇಕಿದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ನಾನೀಗ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಸಬ್ಜೆಕ್ಟ್ಗಳ ಬಗ್ಗೆ ಒಂದು ಸಣ್ಣದಾದ ಪರಿಚಯ ಕೂಡ ಮಾಡಿಕೊಟ್ಟಿದ್ದೀನಿ ಈಗಾಗಲೇ ನಿಮಗೆ ತಿಳಿದಿರೋ ಮಟ್ಟಿಗೆ. ಇವತ್ತು ನಾನು ತೊಗೊಂಡಿರ್ತಕ್ಕಂಥ ಟಾಪಿಕ್ ಬಂದು ಜನರಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ತೊಗೊಂಡು ಬಂದಿದೆ. ಅದು ಇಂದಿನ ಪ್ರಶ್ನೆ ಪತ್ರಿಕೆಯ ಒಂದು ಭಾಗವಾಗಿತ್ತು. ಜೊತೆಗೆ ಏನಂತಂದರೆ ಪಾಠಗಳನ್ನು ಓದಬೇಕಾದ್ರೆ ಪೂರ್ಣ ಪಾಠವನ್ನು ಒಂದು ಸಾರಿ ಗಮನ ಕೊಟ್ಟು ಓದಿ, ಸಣ್ಣ ಪುಟ್ಟ ಇದೇನು ಚಿಕ್ಕದು ಇದೇನು ಬರಲ್ಲ ಅಂತ ಯಾವುದೇ ಕಾರಣಕ್ಕೂ ಯಾವ ಪೇಜನ್ನು ಕೂಡ ಸ್ಕಿಪ್ ಮಾಡ್ದೇ ಓದ್ತಾ ಬನ್ನಿ. ಸೊ ಒಂದು 8th to 10th ಪುಸ್ತಕ ಏನಿರುತ್ತಲ್ಲ ಅವನ್ನಂತೂ ಸಂಪೂರ್ಣವಾಗಿ ಒಂದು ಬಾರಿ ಮುಗಿಸಿಬಿಡಿ. ಅದ್ರ ಜೊತೆಗೆ PU ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು ಓದ್ತಾ ಬನ್ನಿ. ಹೆಚ್ಚು ನಾಲೆಜ್ ಇದ್ದಷ್ಟು ಏನೂ ತೊಂದರೆ ಏನಿಲ್ಲ ಅಲ್ವಾ. ಸೊ ನಾಲೆಜ್ ನಮಗೆ ಎಷ್ಟಿರುತ್ತೆ ಅಷ್ಟು ಎಕ್ಸಾಮಲ್ಲಿ ಪರೀಕ್ಷೆಗಳನ್ನು ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಜೊತೆಗೆ ಏನಪ್ಪ ಅಂತಂದರೆ ಇವತ್ತು ಒಂದೆರಡು ಪ್ರಶ್ನೆಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಪ್ಪ ಅಂತಂದರೆ ಈ ಒಂದು ಪ್ರಶ್ನೆಗಳಿಗೆ ನೀವು ನನಗೆ ಕಮೆಂಟ್ ಮೂಲಕ ಆನ್ಸರನ್ನು ಮಾಡಬೇಕು. ಪ್ರಶ್ನೆ ಬಂದು ಹೀಗಿದೆ. ಏನಪ್ಪ ಅಂತಂದರೆ 2015 ಏಪ್ರಿಲ್ 30, 2015ರಂದು ಭಾರತ ಮತ್ತು ಜಪಾನ್ ಏನು ಮಾಡ್ತದೆ, ಸಹಿ ಮಾಡಿರುವ ಕಾರ್ಯಸೂಚಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಟಫ್ ಕ್ವಶನ್ನೇ ಇದು. ಏನಂತಂದರೆ ಏಪ್ರಿಲ್ 30, 2015ರಂದು ಭಾರತ ಮತ್ತು ಜಪಾನ್ ಸಹಿ ಮಾಡಿರುವಂಥ ಕಾರ್ಯಸೂಚಿ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹಾಗೆ ಏನಂತಂದರೆ 4 ಆಪ್ಷನ್ ಕೂಡ ಇದೆ. ಜಪಾನಿನ ಉದ್ಯಮ ನಗರಗಳ ಮಾದರಿಯಲ್ಲಿ ಭಾರತ ಆಯ್ದ ನಗರಗಳ ಬೆಳವಣಿಗೆ ಅಂತಕ್ಕಂಥದ್ದು. ಭಾರತಕ್ಕೆ ಜಪಾನ್ ಪರಮಾಣು ಇಂಧನ ಪೂರೈಸುವುದು, ಹೂಡಿಕೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿ, ಭಾರತಕ್ಕೆ ಜಪಾನ್ ₹5,000 ಕೋಟಿಯ ಎರವಲು ನೀಡುವುದು ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನಲ್ಲಿ ನಿಮ್ಮ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಯಾಕಂದರೆ GKಗೆ ಸಂಬಂಧಪಟ್ಟಂತೆ ಈ ರೀತಿ ಟಫ್ ಕ್ವಶನ್ಗಳು ಬರುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಯಾರೆಲ್ಲ ಇನ್ನೂ ಸ್ಟಡಿ ಮಾಡಿಲ್ಲ ತಲೆ ಕೆಡಿಸ್ಕೋಬೇಡಿ. ಏನಂತಂದರೆ ಈಗಾಗಲೇ ಸಾಕಷ್ಟು ಏನಂತಂದರೆ HSTR GPSTR ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಿ. ರೈಟಿಂಗ್ ಇದೆಯಾ ಇಲ್ವಾ, ಮಲ್ಟಿಪಲ್ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿದೆ. ತುಂಬ ಖುಷಿ ಕೂಡ ಆಗಿರ್ತೀರ. ಅದರ ಜೊತೆಗೇ ಏನಪ್ಪ ಅಂತಂದರೆ ನೀವು ಅಧ್ಯಯನವನ್ನು ಕೂಡ ಬಿಡಬೇಡಿ. ಇನ್ನು ಮನೆ ಕೆಲಸ ಮಕ್ಕಳು ಅಂದ್ಕೊಂಡು ಕೆಲವೊಂದು ವೀಡಿಯೋಸ್ಗಳನ್ನು ಕೂಡ ನೋಡ್ತಾ ಬನ್ನಿ. ಸಾಕಷ್ಟು ಟೀಚರ್ಸ್ ಟೀಚ್ ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಸ್ಥೆಗಳಿಂದ. ಸೊ ನಾನು ಕೂಡ ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ. ಜೊತೆಗೆ ಮಕ್ಕಳ ಹೋಮ್ವರ್ಕ್, ಮನೆ ಕೆಲಸದ ಜೊತೆಗೆ ನಮಗೆ ಸಮಯ ಸಿಕ್ಕಾಗ ಏನೇನೋ ನೋಡೋ ಬದಲು ಕೆಲವೊಂದು ವಿಡಿಯೋಗಳನ್ನು ನೋಡಿ ಕ್ಲಾರಿಫೈ ಮಾಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಕೂಡ ನಾನೇ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಪ್ರಭೇದವನ್ನು ಡ್ಯಾಶ್ ಅಂತ ಕರೀತಾರೆ ಅಂತಕ್ಕಂಥದ್ದು. ಒಂದು ಪ್ರಭೇದಕ್ಕೆ ಮೂಲವಲ್ಲದ ತಳಿ ಪ್ರಭೇದವನ್ನು ಡ್ಯಾಶ್ ಎಂದು ಕರೀತಾರೆ. ಏನಂತ ಕರೀತಾರೆ? ನೀವು ಆನ್ಸರನ್ನು ಥಿಂಕ್ ಮಾಡ್ತಾ ಹೋಗಿ. ಇಲ್ಲಿ 4 ಏನಪ್ಪ ಅಂತಂದರೆ ಆಪ್ಷನ್ನ ಕೊಟ್ಟಿದ್ದಾರೆ. ಒಂದು ವಿಲಕ್ಷಣ ಅಂತ ಕೊಟ್ಟಿದ್ದಾರೆ, ದೇಶೀಯ ಅಂತ ಕೊಟ್ಟಿದ್ದಾರೆ, ಜಿಗುಪ್ಸೆ ಹುಟ್ಟಿಸುವ ಕಳೆ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನಮಗೆ ಸರಿಯಾದಂಥ ಉತ್ತರ ವಿಲಕ್ಷಣ ಅಂತಕ್ಕಂಥದ್ದು. ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಪ್ರಭೇದವನ್ನು ವಿಲಕ್ಷಣ ಅಂತ ಕರೀತಾರೆ ಅಂತಕ್ಕಂಥದ್ದು. ಸೊ ಇದು ಇಂದಿನ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹೀಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ನಿಮಗೆ ಯಾವುದು ಟಫ್ ಅನ್ನುತ್ತೆ ಇದನ್ನು ಕೇಳಲೇಬೋದು, ಯಾಕಂದರೆ ಅದು ಸುಮಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ಸ್ವಲ್ಪ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಒಳ್ಳೆಯದು. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಗುಡುವಿ ಪಕ್ಷಿಧಾಮ ಇದೆ ಗುಡುವಿ ಅಂತಕ್ಕಂಥ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು. ಆಪ್ಷನ್ ಹೇಗಿದೆ ಶಿವಮೊಗ್ಗ, ಮಂಡ್ಯ, ಹಾವೇರಿ, ಚಿಕ್ಕಮಗಳೂರು ಅಂತ 4 ಡಿಸ್ಟ್ರಿಕ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಗುಡುವಿ ಅಂತಕ್ಕಂಥ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ ಅಂತಕ್ಕಂಥದ್ದು ಅಲ್ವಾ. ಕರ್ನಾಟಕದ ಅತ್ಯಂತ ಎತ್ತರವಾದಂಥ ಶಿಖರ ಯಾವುದು ನಿಮಗೆ ಗೊತ್ತಿರುತ್ತೆ, ಆದರೂ ನಾನು ಹೇಳ್ತೀನಿ, ಆಪ್ಷನ್ ಕೂಡ ಕೊಡ್ತೀನಿ. ಕುದುರೆಮುಖ, ಪುಷ್ಪಗಿರಿ,
ಕಪ್ಪತ್ತಗುಡ್ಡ ಅಥವಾ ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು. ಸರಿಯಾದಂಥ ಉತ್ತರ ಯಾವುದು ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ ಕಮೆಂಟಲ್ಲಿ ತಿಳಿಸಿ, ಇಲ್ಲಾಂದರೆ ಲಾಸ್ಟಲ್ಲಿ ನಾನೇ ಹೇಳಿರ್ತೀನಿ. ಜೊತೆಗೆ ಏನಪ್ಪ ಅಂತಂದರೆ ಪ್ರಸಿದ್ಧವಾದ ಮಾಗೂಡು ಜಲಪಾತವು ಈ ನದಿಯಲ್ಲಿದೆ. ಅಂದರೆ ಮಾಗೂಡು ಜಲಪಾತ ಯಾವ ನದಿಯಲ್ಲಿದೆ ಅಂತಕ್ಕಂಥದ್ದು. ಶರಾವತಿ, ನೇತ್ರಾವತಿ, ಕಾವೇರಿ. ಶರಾವತಿ, ನೇತ್ರಾವತಿ, ಕಾವೇರಿ, ಬೆಡ್ತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಮಾಗೂಡು ಜಲಪಾತ ಏನಪ್ಪ ಅಂತಂದ್ರೆ ಬೆಡ್ತಿ ನದಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಓಕೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದ್ರಿ? ಮುಳ್ಳಯ್ಯನಗಿರಿ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಇಲ್ಲಿ ವಿಸ್ತಾರಗೊಳಿಸಲಾಗಿದೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಓಕೆ, ರಾಜನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು. ಸೊ ಇಲ್ಲೇನಾಯ್ತಪ್ಪ ಅಂತಂದರೆ, ನನ್ನ ಮಗನಿಗೆ ಡಿಕ್ಟೇಷನ್ ತೊಗೊಂಡಿದ್ದೆ, 4ನೇ ತರಗತಿ ಓದ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ತಪ್ಪುಗಳನ್ನು ಬರೆದುಬಿಟ್ಟಿದ್ದ. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಕ್ಲಾಸನ್ನು ತೊಗೊಳ್ಬೇಕಾದಂಥ ಸಮಯ ಬಂದೊದಗಿತು. ಯಾಕಂದರೆ ಮಕ್ಕಳು ಈಗಿನ ಕಾಲದ ಮಕ್ಕಳು, ಅದರಲ್ಲೂ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿರ್ತಕ್ಕಂಥ ಮಕ್ಕಳಿಗೆ ಕನ್ನಡ ಅಂದರೆ ಒಂಥರ ಕಬ್ಬಿಣದ ಕಡಲೆ ಇದ್ದಂಗೆ. ಅದಕ್ಕೆ ನನ್ನ ಮಗನಿಗೆ ನಾನು ಡಿಕ್ಟೇಷನ್ ಕೂಡ ತೊಗೊಳ್ತಾ ಇರ್ತೀನಿ. ಅಂದರೆ ಅವನ ಒಂದು ಪಾಠನೇ ಅವನಿಗೆ ಹೇಳೋದು, ಅವನು ನೋಡ್ದೇ ಓನಾಗಿ ಬರೆಯೋದು. ಅದರಲ್ಲಿ ಸುಮಾರು ತಪ್ಪುಗಳನ್ನು ಮಾಡಿದ್ದಾನೆ. ಸೊ ಆ ತಪ್ಪುಗಳನ್ನು ನಾವು ಈಗಲೇ ತಿದ್ದುಪಡಿ ಮಾಡಬೇಕಂದ್ರೆ ಪ್ರತಿದಿನ ಈ ರೀತಿ ಕ್ಲಾಸಸ್ಗಳನ್ನು ತಗೊಳ್ಳೇಬೇಕಾಗುತ್ತೆ. ಅವರಿಗೆ ಅವರ ತಪ್ಪುಗಳನ್ನು ತಿಳಿಸಿ ಹೇಳಬೇಕಾಗುತ್ತೆ. 1 ಸಾರಿ 2 ಸಾರಿ 3 ಸಾರಿ ಎಷ್ಟು ಸಾರಿ ಆದರೂ ಪರವಾಗಿಲ್ಲ. ಈಗ ನಾವು ಅವರಿಗೆ ತಿದ್ದಲೇಬೇಕು. ನಮ್ಮದು ತಿದ್ದುವ ವಯಸ್ಸು, ಅವರು ತಿದ್ದಿಕೊಳ್ಳುವ ವಯಸ್ಸಾಗಿರೋದ್ರಿಂದ ಅವರನ್ನು ಕೂಡ ಡಿಕ್ಟೇಷನ್ನ ತಗೊಳ್ತಾ ಇರ್ತೀನಿ. ನೆಕ್ಸ್ಟ್ ಬರೋಣ. ಸೊ ನಿರ್ಮಲ್ ಗ್ರಾಮ್ ಪುರಸ್ಕಾರ ಇದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಒಟ್ಟಾರೆ ನೈರ್ಮಲ್ಯ ಚಳವಳಿಗೆ ಸಂಬಂಧಪಟ್ಟಿದೆ ಅಥವಾ ಗ್ರಾಮೀಣ ಕುಡಿಯುವ ನೀರಿಗೆ ಸಂಬಂಧಪಟ್ಟಿದೆಯಾ, ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಿದೆಯಾ, ಸಾಮಾಜಿಕ ಅರಣ್ಯನ ಅಂತಕ್ಕಂಥದ್ದು 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ನೈರ್ಮಲ್ಯ ಗ್ರಾಮೀಣ ಪುರಸ್ಕಾರ ಇದಕ್ಕೆ ಸಂಬಂಧಿಸಿ ಯಾವುದಕ್ಕೆ ಸಂಬಂಧಿಸಿದೆ? ಗ್ರಾಮೀಣ ಕುಡಿಯುವ ನೀರು, ಒಟ್ಟಾರೆ ನೈರ್ಮಲ್ಯ ಚಳವಳಿ, ಜಲ ಸಂರಕ್ಷಣೆ, ಸಾಮಾಜಿಕ ಅರಣ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಒಟ್ಟಾರೆ ನೈರ್ಮಲ್ಯ ಚಳವಳಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರ್ತದೆ. ಸೂಕ್ಷ್ಮ ಹಣಕಾಸು ಸಂಸ್ಥೆಗಳ ಅತ್ಯಂತ ಜನಪ್ರಿಯವಾದಂಥ ಮಾದರಿಗಳಂದರೆ ಯಾವುವು? ಸಹಕಾರಿ ಬ್ಯಾಂಕ್ಗಳ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ, ವಿಶೇಷ ಉದ್ದೇಶ ವಾಹನಗಳ ಅಥವಾ ಸ್ವಸಹಾಯ ಗುಂಪುಗಳ ಅಂತ 4 ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಸ್ವಸಹಾಯ ಗುಂಪುಗಳು ಅಂತಕ್ಕಂಥದ್ದು. ಸೊ ಇವತ್ತು ಇಷ್ಟು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಪ್ರತಿದಿನ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೊತೆಗೆ ನನ್ನ ಒಂದು ಮಕ್ಕಳ ಅಭ್ಯಾಸ ಕೂಡ ಬಹಳನೇ ಮುಖ್ಯ ಆಗಿರೋದ್ರಿಂದ ಅವರ ಒಂದು ವಿದ್ಯಾಭ್ಯಾಸದ ಕಡೆಗೂ ಕೂಡ ಗಮನ ಕೊಡಬೇಕಾಗಿ ಬರುತ್ತೆ. ಪ್ರತಿಯೊಂದು ತಾಯಿ ಕರ್ತವ್ಯ ಕೂಡ ನಾನೇನು ಸ್ಪೆಷಲ್ ಅಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ. ನಮಗೆ ಸಮಯ ಇದ್ದಾಗ ನಮ್ಮ ಸ್ಟಡಿ ಮಾಡಬೇಕು, ಅವ್ರ ಸಮಯನ ಅವರಿಗೆ ನಾವು ಕೊಡಲೇಬೇಕು. ಸೊ ಹಾಗಾಗಿ ಕೆಲಸಗಳ ಮಧ್ಯೆ ಒಬ್ಬ ಗೃಹಿಣಿಯಾಗಿ, ಹೌಸ್ ವೈಫ್ ಆಗಿ ಸ್ಟಡಿನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ವಿಡಿಯೋಗಳನ್ನು ಕೂಡ ನಾನು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೀನಿ. ನಮಗೆ ಟೈಮ್ ಸಿಗೋದಿಲ್ಲ ಅನ್ನೋರು ಟೈಮನ್ನು ಹೇಗೆ ಕವರ್ ಮಾಡ್ಕೊಳ್ಬೇಕು, ಯಾವ ಸಮಯದಲ್ಲಿ ಓದಿದರೆ ಸೂಕ್ತ, ಯಾವ ಸಮಯವನ್ನು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋ ವಿಡಿಯೋಗಳನ್ನು ಕೂಡ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಜೊತೆಗೆ 3 ಮತ್ತು 4 ನಿಮಿಷದ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲೇ ಬರೀ ಕ್ವಶನ್ ಆನ್ಸರ್ ಮಾತ್ರ ಇರ್ತವೆ. ಆ ಕ್ವಶನ್ ಆನ್ಸರ್ಗಳನ್ನು ಕೂಡ ನೀವು ನೋಡ್ತಾ ಬನ್ನಿ. ವೆರಿ ಇಂಪಾರ್ಟೆಂಟ್ಸ್ ಇವು ಬಂದೇ ಬರ್ತವೆ ಅನ್ನೋ ಪ್ರಶ್ನೆಗಳನ್ನು ಮಾತ್ರ ನಾನು ತೊಗೊಂಡು ಬಂದಿರ್ತೀನಿ. ಯಾಕಂತಂದರೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳಾಗಿರ್ತವೆ. ಹಾಗಾಗಿ ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕು ಅನ್ನೋದಾಗಿದ್ದರೆ, ಹೇಗೆ ಓದಬೇಕು, ಏನು ಮಾಡಬೇಕು ಅನ್ನೋ ಡೌಟ್ಸ್ಗಳಿದ್ರೂ ಕೂಡ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು. ಅದಕ್ಕೆ ನಾನು ನನಗೆ ತಿಳಿದಂಥ ಸೂಕ್ತವಾದ ಉತ್ತರವನ್ನು ಕೂಡ ಕೊಟ್ಟಿರ್ತೀನಿ ಅಂತಕ್ಕಂಥದ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಇನ್ನಷ್ಟು ಮಗದಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಶಾರ್ಟ್ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಶಾರ್ಟ್ ವಿಡಿಯೋದಲ್ಲಿ 2 ರಿಂದ 4 ಪ್ರಶ್ನೆಗಳಿರುತ್ತೆ, ವಿತ್ ಆನ್ಸರ್ ಇರುತ್ತೆ, ಜೊತೆಗೆ ವಿತ್ ಎಕ್ಸ್ಪ್ಲೇನ್ ಕೂಡ ಇರುತ್ತೆ. ನೀವು ನನ್ನ ಚಾನಲ್ಗೆ ಒಂದು ಸಾರಿ ಭೇಟಿ ಕೊಟ್ಟು ಚಾನಲನ್ನು ಸಂಪೂರ್ಣವಾಗಿ ನೋಡ್ತಾ ಬನ್ನಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಇಲ್ಲಿ ತನಕ ನಮ್ಮ ಚಾನಲನ್ನು ನೋಡಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸ್ಟಡಿ ವಿತ್ ಮೀ ಅಂತಕ್ಕಂಥ ನಮ್ಮ ಒಂದು ಈ ಜರ್ನಿಯನ್ನು ಮುಂದುವರಿಸೋಣ. ನನ್ನ ಜೊತೆ ನೀವು ಕೂಡ ಕೈ ಜೋಡಿಸಿ. ಧನ್ಯವಾದಗಳು.